ಸೊ ನಿಮ್ಮ ಊಟ ಇಟ್ಸ್ ವೆರಿ ವೆರಿ ಕ್ಲಿಯರ್. ನೀವು ಯಾವಾಗಾದ್ರೂ ರಾತ್ರಿ 1 ಗಂಟೆಗೆ ಊಟ ಮಾಡಿ, ನನ್ನ ಅಬ್ಜೆಕ್ಷನ್ ಏನಿಲ್ಲ. ಹಸುವಾಗಲಿ, ಹಸುವಿದ್ದಾಗ ಊಟ ಮಾಡಬೇಕು. ಇಲ್ಲ ಸರ್ ಹಸುವಿಲ್ಲ, ಯಾರೋ ಏನೋ ಕೊಟ್ಟರು ತಿನ್ನಲಾ ಬೇಡ, ತಿಂದರೆ ಏನಾಗುತ್ತೆ ಅಂತ ಕೇಳ್ಬೋದು. ವೆರಿ ಸಿಂಪಲ್. ನೀವು ಜಠರಾಗ್ನಿ ಆ್ಯಕ್ಟಿವ್ ಇಲ್ಲದೆ ಇರಬೇಕಾದ್ರೆ ಆಹಾರ ಕೊಟ್ಟಾಗ ಅದು ಮಂದ ಆಗುತ್ತೆ, ವೀಕ್ ಆಗುತ್ತೆ. ಓಕೆ, ಹಸು ಇಲ್ಲದೆ ಹೋದ್ರೂ ಕೂಡ ನಾವು ಫೋರ್ಸ್ಫುಲಿ ತುಂಬಿದಾಗ ಸ್ಲೋಲಿ ಸ್ಟಮಕ್ ವೀಕ್ ಆಗ್ತಾ ಹೋಗುತ್ತೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸರ್ವಜ್ಞ 500 ವರ್ಷದಿಂದನೇ ಹೇಳಿದ್ದಾನೆ, ಹಸಿಯದಿರೆ ಉಣ್ಣದಿರು, ಹಸಿದು ಮತ್ತಿರದಿರು, ತಂಗಳು ಉಣ್ಣದಿರು ಸರ್ವಜ್ಞ. ಹಸಿಯದರೆ ಉಣ್ಣದಿರು. ಓಕೆ, ಅಂದ್ರೆ ಹೊಟ್ಟೆ ಹಸಿವಿಲ್ಲದೆ ಊಟ ಮಾಡಬೇಡ. ಹಸಿದು ಮತ್ತಿರದಿರು, ಹಸ್ಕೊಂಡಿರಬಾರ್ದು. ಯಾಕೆ ಅಂದ್ರೆ ಜಠರಾಗ್ನಿ ಮಂದ ಆದಾಗ ಎಷ್ಟು ಪ್ರಾಬ್ಲಮ್, ದೇಹ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದೇ ಜಠರಾಗ್ನಿ ಹೆಚ್ಚಾದಾಗೂ ಇದು ಒನ್ ಆಫ್ ದಿ ಸ್ಟ್ರಾಂಗ್ ಫೈರ್. ಜಠರಾಗ್ನಿ ಅನ್ನೋದು ಅತ್ಯಂತ ಪ್ರಬಲವಾದ ಅಗ್ನಿ. ಈ ಅಗ್ನಿ ಗುಣ ಏನಂದ್ರೆ ನೋಡಿ, ನೀರು ಕೆಳಗರಿತೈತೆ, ಅಗ್ನಿ ಮೇಲಕ್ಕೆ. ಈ ಜಠರಾಗ್ನಿ ಮೇಲಕ್ಕೆ ಹೊಡಿತೆ ಅನ್ಕೊಳ್ಳಿ, ಲಂಗ್ಸ್ ಡ್ರೈ ಆಗ್ಬಿಡ್ತೈತೆ, ಡ್ರೈ ಕಾಫ್ ಆಗ್ಬೋದು, ಗಂಟ್ಲೂರಿ ಬರ್ಬೋದು, ಕಣ್ಣೂರಿ ಬರ್ಬೋದು, ಕೆಲವರಿಗೆ ತಲೆನೋವು ಬಂದ್ಬಿಡ್ತೈತೆ. ಹೀಟ್ ಆದಾಗ ಬಾಡಿ ಅಗ್ನಿ ಮೇಲಕ್ಕೆ ಹೋದಾಗ ತಲೆನೋವು ಬಂದ್ಬಿಡ್ತೈತೆ. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ನನಗೆ ಊಟ ಲೇಟ್ ಆಗ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗಿ ತಲೆನೋವು ಬಂದ್ಬಿಡ್ತೈತೆ ಅಂತ. ಅವ್ರಿಗೆ ಅಗ್ನಿ ಜಾಸ್ತಿ ಇರುತ್ತೆ, ಅದನ್ನ ಹಂಗೆ ಬಿಡಬಾರ್ದು. ಏನಾದ್ರು ಸ್ವಲ್ಪ ತಿಂದು ನೀರು ಕುಡಿಬೇಕು. ಲೇಟಾಗೂ ಮಾಡಬಾರ್ದು, ತುಂಬಾ ಬೇಗನೂ ತಿನ್ಕೋಬಾರ್ದು ಸಿಕ್ತು ಅಂತ. ಹಸಿವಿಲ್ದೆ ತಿಂದ್ರೆ ಡಯಾಬಿಟಿಸ್ ಬರ್ತೈತೆ, ಹಸಿವಿದ್ದು ತಿಂದಿಲ್ಲ ಅಂದ್ರೆ ಈ ಫೈರ್ ಎಷ್ಟು ಜಾಸ್ತಿ ಆಗ್ತೈತೆ ಅಂದ್ರೆ BP ಜಾಸ್ತಿ ಮಾಡ್ಬಿಡ್ತೈತೆ. ಹಸಿವಿಲ್ದೆ ತಿಂದ್ರೆ ಶುಗರ್ ಬರುತ್ತೆ, ಹಸು ಇದ್ದು ಕೂಡ ತಿಂದಿಲ್ಲ ಖಾಲಿ ಹೊಟ್ಟೆ ಇದ್ರೆ BP. ಯಾಕಂದ್ರೆ ಈ ಜಠರಾಗ್ನಿ ಎಷ್ಟು ಸ್ಟ್ರಾಂಗ್ ಅಂದ್ರೆ ಈ ಮೇಲೆ ಕೊಡ್ದಾಗ ಬ್ಲಡ್ ಪ್ರೆಷರ್ ಜಾಸ್ತಿ. ಎದೆವರಿ ಅಂತ ಹೇಳ್ತಾರೆ ನೋಡಿ, ಎದೆಉರಿ ಅದು ಬೇರೆ ಕೋಲ್ಡ್ನೆಸ್. ಅದು ಅಂದ್ರೆ ಜಠರಾಗ್ನಿ ಮಂದ ಆದಾಗ ಎದೆಉರಿ ಬರೋದು. ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಎದೆಉರಿ ಬಂದಿದೆ ಅಂತಂದ್ರೆ ಏನಾಗಿ ಗ್ಯಾಸ್ಟ್ರಿಕ್ ಆಗಿದೆ, ಸ್ಟಮಕ್ ಹೀಟ್ ಆಗಿದೆ. ಇಲ್ಲ, ಗ್ಯಾಸ್ಟ್ರಿಕ್ ಆಗ್ತಿದೆ, ಟೈಮ್ ಬರ್ತಾ ಇದೆ ಅಂತಲ್ಲ. ನಿಮಗೆ ಈ ಹೊಟ್ಟೆ ಮೇಲ್ಗಡೆ ಒಂದು ಸ್ಪಿಂಟರ್ ಮಜಲ್ ಇರುತ್ತೆ, ಕ್ಲೋಸ್ ಮಾಡೋದು. ಊಟ ಹೋಗ್ಬೇಕಾದ್ರೆ ಓಪನ್ ಆಗುತ್ತೆ, ಅದು ಕ್ಲೋಸ್ ಆಗುತ್ತೆ. ಓಕೆ, ಯಾವಾಗ ಸ್ಟಮಕ್ ವೀಕ್ ಆಗುತ್ತೋ ಅಲ್ಲಿರೋ ಮಸಲ್ಸ್ ವೀಕ್ ಆದಾಗ ಅದು ಕ್ಲೋಸ್ ಆಗಲ್ಲ, ಓಪನ್ ಆಗಿರುತ್ತೆ. ಆ ಆಸಿಡ್ ಮೇಲಕ್ಕೆ ಬರುತ್ತೆ. ಓಕೆ, ಆ ಸೈಡ್ಲ ಬಿಟ್ಕೊಂಡಿರುತ್ತೆ ಗ್ಯಾಪ್. ಓಕೆ, ಗ್ಯಾಪ್ ಬಿಟ್ಕೊಂಡಿದಾಗ ಅದು ಆಸಿಡ್ ಮೇಲ್ಗಡೆ ಬರುತ್ತೆ. ಅವಾಗ ಎದೆಉರಿ ಎಸಿಡಿಟಿ ಯಾವಾಗ ಬರುತ್ತೆ ಅಂದ್ರೆ ಸ್ಟಮಕ್ ವೀಕ್ ಆದಾಗ. ಗ್ಯಾಸ್ಟ್ರಿಕ್ ಯಾವಾಗ ಬರುತ್ತೆ ಅಂದ್ರೆ ಸ್ಟಮಕ್ ಜಾಸ್ತಿ ಸ್ಟ್ರಾಂಗ್ ಇದ್ದಾಗ, ಆ ಜಠರಾಗ್ನಿ ಜಾಸ್ತಿ ಉತ್ಪತ್ತಿ ಆದಾಗ. ಓಕೆ, ಈ ಸ್ಟಮಕ್ ಹೀಟ್ ಜಾಸ್ತಿ ಆಗಿ ಎಷ್ಟೋ ಜನಕ್ಕೆ BP ಜಾಸ್ತಿ ಆಗುತ್ತೆ. ಹೌದು. ತುಂಬಾ ಜನಕ್ಕೆ BP ಜಾಸ್ತಿ ಆದಾಗ ಗ್ಯಾಸ್ಟ್ರಿಕ್ ಇರುತ್ತೆ. ಅದಕ್ಕೆ ಸಿಂಪಲ್ ಲಾಜಿಕ್, ಸರ್ವಜ್ಞನ ವಚನ ಫಾಲೋ ಮಾಡಿ. ಓಕೆ, ಅಂದ್ರೆ BP ಜಾಸ್ತಿ ಆದಾಗ ಅಲ್ಲ, ಇವಾಗ 10 ಜನದಲ್ಲಿ 8 ಜನಕ್ಕೆ BP ಆಗೋದು ಕೋಲ್ಡ್ನೆಸ್ ಇಂದ, ವೀಕ್ನೆಸ್ ಇಂದಾನೆ ಆಗೋದು. ಒಂದಿಬ್ಬರಿಗೆ ಹೀಟ್ ಇಂದ ಆಗಿರುತ್ತೆ, ಎಕ್ಸಸ್ ಎನರ್ಜಿಯಿಂದ. ಅದನ್ನ ಆಮೇಲೆ ಮಾತಾಡ್ತೀನಿ. ಬಟ್ ಈ ಜಠರಾಗ್ನಿ ಬಗ್ಗೆ ಹೇಳ್ತಾ ಇದೀವಲ್ವಾ, ಸೊ ಯಾವುದೇ ಕಾರಣಕ್ಕೂ ಹಸಿದೇ ಊಟ ಮಾಡಬಾರ್ದು, ಹಸಿದು ಮತ್ತಿರಬಾರ್ದು. ಇನ್ನೊಂದು ಥರ್ಡ್ ಇಂಪಾರ್ಟೆಂಟ್ ಸರ್ವಜ್ಞ ಹೇಳಿರೋದು, ತಂಗಳು ಉಣ್ಣಬಾರದು. ಮತ್ತೆ ಹೆಂಗೆ ಸರ್, ಹಳೆ ಕಾಲದಲ್ಲ ತಂಗ್ಳಿಟ್ಟು ತಿನ್ಕೊಂಡು ಹೋಗ್ಬಿಡ್ತದಲ್ಲ ಸರ್ ಹೊಲಕ್ಕೆಲ್ಲ. ಲಾಜಿಕ್. ಓಕೆ, ಹೇಗೆ ಸರ್, ಊಟ ಮಾಡಿದ್ದಾಗ ಅದಕ್ಕೆ ಹೈಯೆಸ್ಟ್ ಎನರ್ಜಿ ಇರ್ತೈತೆ. ನೀನ್ ಎಷ್ಟು ಟೈಮ್ ಬಿಡ್ತೀಯೋ ಅದ್ರದ್ದು ಎನರ್ಜಿ ಡೌನ್ ಆಗ್ತಾ. ಆಹಾರ ನಾವು ಯಾವಾಗ ರೆಡಿ ಮಾಡ್ತೀವಿ ಅವಾಗ ಎನರ್ಜಿ ಚೆನ್ನಾಗಿರುತ್ತೆ, ಓಕೆ. ವಿತಿನ್ 1 hour 2 hour ಅಲ್ಲಿ ಊಟ ಮಾಡಿದಾಗ ಅದ್ರದ್ದು ಎನರ್ಜಿ ಹೈ ಇರುತ್ತೆ. ಲೇಟ್ ಆದಷ್ಟು ಎನರ್ಜಿ ಡೌನ್ ಆಗುತ್ತೆ. ತುಂಬಾ 1 day ಲೇಟ್ ಮಾಡಿದಾಗ ಅದರಿಂದ ವಾಸನೆ ಬರುತ್ತೆ, ಊಟದ ಎನರ್ಜಿನೇ ಡೌನ್ ಆಗುತ್ತೆ ಕಂಪ್ಲೀಟ್. ಇನ್ನ ಕೊಲ್ಯಾಪ್ಸ್ ಅದ್ರದ್ದು ಇನ್ನ ಕರೆಕ್ಟ್ ಕೊಳಿತಾ ಇದೆ, ಅಲ್ಸೋಗ್ತಾ ಇದೆ, ಹೋಗ್ತಿದೆ, ವಾಸನೆ ಬರ್ತಿದೆ, ಇನ್ನು ಅದರಲ್ಲಿ ಎನರ್ಜಿ ಇಲ್ಲ ಅಂತ. ಸೊ ಹಾಗಾಗಿ ನೀವು ಆಹಾರನ ಎಷ್ಟು ಬಿಸಿಯಾಗಿ ಊಟ ಮಾಡ್ತಿರೋ, ಅಡಿಗೆ ಮಾಡಿದ ತಕ್ಷಣ ಊಟ ಮಾಡ್ತಿರೋ ಅಷ್ಟು ಎನರ್ಜಿ ಬರುತ್ತೆ. ಓಕೆ, ನೀವು ಕೇಳ್ಬೋದು ರಾತ್ರಿದು ಮೊಸರನ್ನ ಅದು ಯಾಕೆ ಅಂದ್ರೆ ಅದು ಫರ್ಮೆಂಟೇಶನ್. ಅಂದ್ರೆ ಅಲ್ಲಿ ಹೆಲ್ತಿ ಬ್ಯಾಕ್ಟೀರಿಯಾಸ್ನ ಬೆಳೆಯಕ್ ಬಿಡ್ತೀವಿ.
Okay, ಮೊಸರನ್ನದಲ್ಲಿ ರಾತ್ರಿಗೆ ಉಳಿದಿದ್ದ ಅನ್ನಿಗೆ ಉಳಿದಿದ್ದು ರಾಗಿ ಹಿಟ್ಟಿಗೆ ಸಂಪಣ ಎಲ್ಲ ಹಾಕ್ಬಿಟ್ಟು ಮೊಸರು ಹಾಕಿ ಮಜ್ಜಿಗೆ ಹಾಕಿ ಬಿಟ್ಬಿಡ್ತಾರೆ, ಈರುಳ್ಳಿ ಹಾಕಿ. ಹೌದು. ಓಕೆ, ಅದೇನ್ ಮಾಡುತ್ತೆ, ಮಜ್ಜಿಗೆನಲ್ಲಿರ್ತಕ್ಕಂಥ ಆ ಬ್ಯಾಕ್ಟೀರಿಯಾಸ್, ಹೆಲ್ತಿ ಬ್ಯಾಕ್ಟೀರಿಯಾಸ್, ಓಕೆ, ಫರ್ಮೆಂಟ್ ಮಾಡುತ್ತೆ. ಅದು ಇವಾಗ ತುಂಬಾ ಜನ ಇವಾಗ ತಗೋತಾರಲ್ವಾ ಸಪ್ಲಿಮೆಂಟ್ಸ್, ಯೋಗಾರ್ಟ್ ಅದು ಇದು ಹೇಳಿ. ಓಕೆ, ಇಟ್ಸ್ ಎ ಹೆಲ್ತಿ ಬ್ಯಾಕ್ಟೀರಿಯಾ. ಆ ಹೆಲ್ತಿ ಬ್ಯಾಕ್ಟೀರಿಯಾ ಎಷ್ಟು ಚೆನ್ನಾಗಿರುತ್ತೆ ಕರಳಲ್ಲಿ ಅಷ್ಟು ಆರೋಗ್ಯ. ಹಾಗಾಗಿ ಅಬ್ಸರ್ಷನ್ ಚೆನ್ನಾಗಿರುತ್ತೆ, ಮೊಮೆಂಟಮ್ ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗಿರುತ್ತೆ. ಆ ಹೆಲ್ತಿ ಬ್ಯಾಕ್ಟೀರಿಯಾ ಬೆಳೆಸೋದಕ್ಕೋಸ್ಕರ ನಮ್ಮ ಅಂಬ್ಲಿ ಅಂತ ಮಾಡ್ತಾರೆ. ಕರೆಕ್ಟ್. ರಾತ್ರಿ ಏನೋ ಹಿಟ್ಟು ಉಳಿದಿರೋ ಹುಟ್ಟನ್ನ ನಮ್ ಕಡೆ ಕಟ್ಟಂಬ್ಲಿ ಅಂತ ಮಾಡ್ತಾರೆ. ಈ ರಾಗಿನ ಇದು ಜೋಳನ ಬೀಸ್ಬಿಟ್ಟು ಅದನ್ನ ಅನ್ನ ಮಾಡ್ಕೊಂಡು ತಿಂತಾರೆ. ಉಳಿದಿದ್ರಿಗಿನಾಗ ಅದನ್ನ ಒಂದು ಗಡಿಗೆನಲ್ಲಿ ಮಜ್ಜಿಗೆ ಹಾಕಿ ಇಟ್ಬಿಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ತಿಂತಾರೆ. ಸೂಪರ್. ಅದ್ರಲ್ಲಿ ತಂಗ್ಲಾಗಲ್ವಾ ಸರ್ ಅದು? ಆ ಮಜ್ಜಿಗೆ ಜೊತೆ ಇರುತ್ತಲ್ವಾ, ಫರ್ಮೆಂಟೇಷನ್ ಆಗುತ್ತೆ. ಅಂದ್ರೆ ಬೇರೆ ಪದಾರ್ಥ ಅಂದ್ರೆ ಕೆಲವೊಂದು ಫುಡ್ಗಳು ಮಾತ್ರ ತಂಗಳು ತಿನ್ಬೋದು. ಅಲ್ಲ, ಬೇಯಿಸಿದ ಮೇಲೆ ಯಾವ್ದು ತಂಗಳು ತಿನ್ಬಾರ್ದು, ತಿನ್ನೋ ಹಾಗಿಲ್ಲ. ತಿನ್ಬೇಕು ಅಂದ್ರೆ ಅದನ್ನ ಮಜ್ಜಿಗೆ ಜೊತೆನೋ ಇನ್ನೊಂದು ಫರ್ಮೆಂಟೇಷನ್ ಮಾಡಿ ತಿನ್ಬೇಕು. ಇದು ಪಾಯಿಂಟ್. ಕರೆಕ್ಟ್. ಗೊತ್ತಾಯ್ತಾ? ಇವಾಗ ದೋಸೆ ಇಟ್ಟು ಅದನ್ನ ಬೇಯಿಸಿರಲ್ಲ ನಾವು, ಅದನ್ನ ಹಾಗೆ ರುಬ್ಬಿ ಬಿಡ್ತೀವಿ, ಫರ್ಮೆಂಟ್ ಆಗುತ್ತೆ, ಹೆಲ್ತಿ ಬ್ಯಾಕ್ಟೀರಿಯಾಸ್ ಬೆಳ್ಕೊಳುತ್ತೆ, ತಿಂತೀವಿ. ಕರೆಕ್ಟ್. ಅದನ್ನ ಉಕ್ಕುತ್ತೆ, ಅವಾಗ ಬೆಳಗ್ಗೆ ಎದ್ದು ದೋಸೆನೋ ಇಡ್ಲಿನೋ ಅದು ಮಾಡ್ಕೊಳ್ತಾರೆ, ಆಗ ಪರ್ಮೆಂಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಮ್ ದೇಹಕ್ಕೆ ಬೇಕಲ್ವಾ, ಬೇಕು. ದೇಹ ಅಂದ್ರೇನೆ ಒಂದು ಹುಳ, ಅದ್ರೊಳಗಡೆ ಹುಳುಗಳು ಬೇಕು. ಹೌದು, ದೊಡ್ಡ ಹುಳ ಇದೆ, ಅಪ್ಪುಳ. ಹಾಗಾಗಿ ನೀವು ತಿನ್ನೋ ಆಹಾರ ಬಿಸಿ ಬಿಸಿಯಾಗಿ 3 ಹೊತ್ತು ಊಟ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ. ಡಾಕ್ಟರ್ ಬಸವರಾಜ್ ಅವರು ಹೇಳ್ತಿರೋದು ಅಂದ್ರೆ ಈಗ ಹಚ್ಕೊಂಡು ಮತ್ತೆ ಹಚ್ಕೊಂಡು ಇರ್ಬೇಡ, ಹೊಟ್ಟೆ ತುಂಬಿದ್ಮೇಲೆ ಮತ್ತೆ ಊಟ ಮಾಡೋದಕ್ಕೆ ಹೋಗ್ಬೇಡ. ಅದೀಗ 11 ಗಂಟೆ ಊಟ ಮಾಡಿರ್ತೀಯ, 1 ಗಂಟೆ ಆಯ್ತಪ್ಪ ಟಕ್ ಅಂತ ಲಂಚ್ ಅವರ್ ಆಯ್ತು, ಊಟ ಮಾಡ್ಕೊಂಡು ಹೋಗ್ಬೇಡ. ಊಟ ಮಾಡು, ಊಟ ಮಾಡು, ಅಶ್ವಿತಾಗ ಮಾತ್ರ ಊಟ ಮಾಡು ಅಷ್ಟೇ. ಇದೆಲ್ಲ ಉಲ್ಟಾ ಆದಾಗ್ಲೇ ಬೇರೆ ಬೇರೆ ಸಮಸ್ಯೆಗಳು ಬರೋದು. ಸಿಂಪಲ್. ಹಸಿಯದರೆ ಊಟ ಆದಾಗ ನಿಮ್ ಸ್ಟಮಕ್ ವೀಕ್ ಆಗ್ತಾ ಹೋಗುತ್ತೆ. ಮುಂದೊಂದು ದಿವಸ ತಿಂದ್ರೆ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇದ್ದಾಗ ಕೊಲೆಸ್ಟ್ರಾಲ್, ಬ್ಲಡ್ ಶುಗರ್ ಅವು ಇವು ಹೆಚ್ಚು ಕಡಿಮೆ, ಫ್ಯಾಟಿ ಲಿವರ್ ಅಂತೆ, ಒಬೆಸಿಟಿ ಅಂತ ಆಗ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟು, ಒಂದು ಟೈಮಿಂಗ್ ಆಯ್ತು, ಇನ್ನೊಂದು ವಾಕಿಂಗ್ ಆಯ್ತು. ಮೂರನೇದು ಸ್ಟಮಕ್ ಹಾಳಾಗೋದಕ್ಕೆ ಮೂರನೇದು ಬಲವಾದ ಕಾರಣ ಯಾವುದಪ್ಪ ಅಂದ್ರೆ ಟುಡೇಸ್ ಜನರೇಷನ್ ಅಲ್ಲಿ ಅಂದ್ರೆ ರಾಂಗ್ ಫುಡ್ ಕೊಡೋದು. ನೀವು ಎಷ್ಟು ಓದ್ತೀರಪ್ಪ? 50 kg ಓದ್ತೀರಾ, 80 kg ಹಾಕಿದ್ರೆ ಆಗಲ್ಲ. ಓದ್ತೀರಾ, ವೀಕ್ ಆಗ್ತೀರಾ, ಓರಿ ವೀಕ್ ಆಗ್ತೀರಾ. ಅದೇ ಪರಿಸ್ಥಿತಿ ಸ್ಟಮಕ್ಕಿಗೆ ಬಂದಿರೋದು. ಸ್ಟಮಕ್ಕಿಗೆ ನೀವು ಅದು ಜೀರ್ಣ ಆಗೋದಕ್ಕೆ ಕಷ್ಟ ಆಗ್ತಕ್ಕಂಥ ಆಹಾರ ಕೊಡ್ತಾ ಇದ್ದೀರ. ಯಾವ ಆಹಾರ ಜೀರ್ಣ ಆಗೋದಕ್ಕೆ ಕಷ್ಟ ಆಗತ್ತಂದ್ರೆ ಅದು ನೈಸರ್ಗಿಕವಾಗಿ ಇಲ್ಲದೆ ಇರೋ ಆಹಾರ ಎಲ್ಲವೂ ಸ್ಟಮಕ್ನ ಲೋಡ್ ಮಾಡ್ತಾ ಇದೆ, ನೈಸರ್ಗಿಕವಾಗಿಲ್ಲ. ಇವಾಗ ನೋಡಿ, ಒಂದು ಕೊಬ್ಬರಿ ತಿನ್ನಿ, ಸ್ಟಮಕ್ ಖುಷಿ ಆಗುತ್ತೆ. ಒಂದು ಶೇಂಗಾ ಬೀಜ ತಿನ್ನಿ, ಸ್ಟಮಕ್ ಖುಷಿಯಾಗಿ ಜೀರ್ಣ ಮಾಡುತ್ತೆ. ಅದೇ ಶೇಂಗಾ ಬೀಜನ, ಕಡಲೆಕಾಯಿನ ಎಣ್ಣೆ ತೆಗೆದು ಅದನ್ನ ಡಬಲ್ ರಿಫೈನ್ಡ್ ಮಾಡಿ ಅದನ್ನ ಬಳಸಿದಾಗ ಅದು ಹೇಳುತ್ತೆ, ಅಯ್ಯೋ ಇದನ್ನ ಜೀರ್ಣ ಮಾಡಕ್ ಕಷ್ಟ. ಒಂದು ಅಕ್ಕಿ ತಿನ್ನಿ, ಖುಷಿಯಾಗಿ ಜೀರ್ಣ ಮಾಡುತ್ತೆ. ಅದನ್ನ ಡಬಲ್ ಪಾಲಿಶ್ ಮಾಡಿ ಅದರಲ್ಲಿರೋ ಫೈಬರ್ನೆಲ್ಲ ತೆಗೆದಾಕ್ಬಿಟ್ಟು ಬೆಳ್ಳು ಕಾಣೋದನ್ನ ಹಾಕ್ಬಿಟ್ಟು ಕೊಟ್ಟಾಗ ಸ್ಟಮಕ್ಕಿಗೆ ಕಷ್ಟ ಆಗುತ್ತೆ. ಎಲ್ಲಾ ಪಾಲಿಶ್ಡ್, ರಿಫೈನ್ಡ್ ಅಂಡ್ ಪ್ಯಾಕೆಟ್ ಈ ಎಲ್ಲ ಆಹಾರಗಳು ಕಾಲಕ್ರಮೇಣ ನಿಮ್ಮ ಡೈಜೆಷನ್ ವೀಕ್ ಮಾಡ್ತಾ ಹೋಗ್ತವೆ. ಆಹಾರನ ಸರಿಯಾಗಿ ತಗೊಳ್ಳಿ, ನ್ಯಾಚುರಲ್ ಆಗಿ ತಗೊಳ್ಳಿ. ಸಿಂಪಲ್ ಲಾಜಿಕ್. ಅದು ಪ್ರಕೃತಿ ದತ್ತವಾಗಿ ಹೇಗೆ ಬರೆದಿರುತ್ತೆ ಅದು ತಗೊಂಡ್ರೆ ಸಾಕು. ಇವಾಗ ಒಂದು ಮೊಟ್ಟೆ ಬರುತ್ತೆ, ವೈಟ್ ಇರುತ್ತೆ, ಎಲ್ಲೋ ಇರುತ್ತೆ, ಎರಡೂ ತಿನ್ನಿ, ಚೆನ್ನಾಗಿ ಜೀರ್ಣ ಆಗುತ್ತೆ, ಏನೂ ಆಗಲ್ಲ. ನೀವೇನ್ ಮಾಡ್ತೀರಾ, ಬರೀ ವೈಟ್ ತಿನ್ನಿ, ಎಲ್ಲ ಬಿಟ್ಬಿಡಿ, ಇರುತ್ತೆ ಅದು ಕೆಲವೊಂದೆಲ್ಲ. ಎಸ್, ಹಾಗೆ. ಸೊ ಡಾಕ್ಟರ್ ಯೂಸ್ ಸೈನ್ಸ್, ಇದನ್ನ ಬೇಕಾದ್ರೆ ಒಂದು ವಾರ ಮಾತಾಡಬಹುದು ಬಗ್ಗೆ, ಬಟ್ ಜನಕ್ಕೆ ಅರ್ಥ ಆಗೋ ತರ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಸಿಂಪ್ಲೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಎಸ್, ಪ್ರತಿನಿತ್ಯನೂ ಕೂಡ ಎಪಿಸೋಡ್ಗಳು ಬರ್ತಾ ಇದೆ. ಡಾಕ್ಟರ್ ಬಸವರಾಜ್ ಜೊತೆ ಕೂಡ ಮಾತುಕತೆ ಮುಂದುವರಿತಾ ಇರುತ್ತೆ. ಹಾಗೆ ಅವರು ಸುಮಾರು 100-150 ಥರದ ಕಾಯಿಲೆಗಳನ್ನ ನಿಮಗೆ ನೀವೇ ಟ್ರೀಟ್ಮೆಂಟ್ ತೊಗೊಂಡು ನೀವೇ ನಿಮ್ಮ ಮನೆಯಲ್ಲಿ ವಾಸಿ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದ ಒಂದು ಪುಸ್ತಕಗಳನ್ನು ತಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಳಿ. ಹಾಗೆ ಇದು ಅಪ್ಡೇಟೆಡ್ ವರ್ಷನ್ಸ್ ಕೂಡ ನೆಕ್ಸ್ಟು ನಿಮಗೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಹಾಗೆ ಬೇರೆ ಬೇರೆ ಇನ್ನೊಂದು ಬಸವ ಅಕಾಡೆಮಿಯಲ್ಲಿ ಬೇರೆ ಬೇರೆ ಅಡ್ವಾಂಟೇಜಸ್ ಎಲ್ಲ ಏನಿದೆ ಅದನ್ನು ಕೂಡ ನಿಮ್ಮ ಜೊತೆ ನೆಕ್ಸ್ಟ್ ಮಾತಾಡ್ತಾನೆ ಹೋಗ್ತೀನಿ. ಹಾಗಾದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನು ಮಾತಾಡೋಣ? ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಿ, ನಿಮ್ಮದೇ ಕಂಟೆಂಟ್ ಬರುತ್ತೆ.